ಇರಿ, ಫ್ರಂಟ್ ಡೋರ್ ಕ್ಲೋಸ್ ಮಾಡ್ಬರ್ತೀನಿ ಎಂದು ಆಫೀಸ್ ಶಟರ್ ಕೆಳಗೆ ಇಳಿಸಿ ಒಳಗಿನಿಂದ ಲಾಕ್ ಮಾಡಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹಾಗೇನೆ ಲ್ಯಾಂಡ್ಲೈನ್ ಫೋನ್ ಕನೆಕ್ಷನ್ ಕೂಡ ತಪ್ಪಿಸ್ದೆ. ನೀವು ಕೂಡ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೆಯದು, ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಹೇಳ್ದೆ. ತಾನು ಬ್ಯಾಗ್ನಿಂದ ಮೊಬೈಲನ್ನು ತೆಗೆದು ಆಫ್ ಮಾಡಿ ಮತ್ತೆ ಬ್ಯಾಗ್ ಒಳಗಡೆ ಇಟ್ಕೊಂಡ್ಲು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಜೇಶ್. ನಾನು ಚಂದನ ಸ್ಟುಡಿಯೋ ಎನ್ನುವ ಫೋಟೋ ಸ್ಟುಡಿಯೋದ ಓನರ್. ಒಂದು ದಿನ ಯಾಕೋ ಏನೋ ಸ್ವಲ್ಪ ಕಿರಿಕಿರಿಯಾಗಿತ್ತು. ಬೇಗನೆ ಸ್ಟುಡಿಯೋ ಮುಚ್ಚಿ ಮನೆಗೆ ಹೊರಟು ಹೋಗೋಣ ಅಂದುಕೊಳ್ಳುತ್ತಿದ್ದ ಸಮಯದಲ್ಲಿ ಅನಿರೀಕ್ಷಿತವಾಗಿ ನನಗೊಂದು ಫೋನ್ ಕಾಲ್ ಬಂತು. ಆ ಕಡೆಯಿಂದ, ಹಲೋ, ನನ್ನ ಹೆಸರು ಸುಮಾ, ನಾನು ಫೋಟೋ ತೆಗೆಸ್ಕೊಳ್ಬೇಕು ಅನ್ಕೊಂಡಿದ್ದೇನೆ. ಇನ್ನೊಂದು 10 ನಿಮಿಷದಲ್ಲಿ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ, ರೆಡಿಯಾಗಿರಿ ಎಂದು ನನ್ನ ಉತ್ತರಕ್ಕೆ ಕಾಯದೆಯೇ ಪಟಕ್ಕನೆ ಫೋನ್ ಕಟ್ ಮಾಡಿದ್ಲು. ಈ ಮಧ್ಯೆ ಸಿಮ್ ಕಾರ್ಡ್ನಿಂದ ಹಿಡಿದು ರೇಷನ್ ಕಾರ್ಡ್ವರೆಗೆ ಎಲ್ಲದಕ್ಕೂ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗಿರೋದ್ರಿಂದ ಬಹುಶಃ ಈಕೆ ಆ ವಿಷಯಕ್ಕಾಗಿಯೇ ಇರಬಹುದು ಅಂತ ಅನ್ಕೊಂಡೆ. ಅಷ್ಟೇ ಅಲ್ಲದೆ ಧ್ವನಿ ಕೂಡ ತುಂಬಾ ಸ್ವೀಟ್ ಆಗಿತ್ತು. ಸರಿ ಬಿಡು, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಅಂದುಕೊಳ್ಳುತ್ತಾ ಕೂತಿದ್ದೆ. ಸರಿಯಾಗಿ ಸುಮಾರು 10 ನಿಮಿಷಗಳ ನಂತರ ಬಾಗಿಲನ್ನು ತಳ್ಳಿಕೊಂಡು ಒಬ್ಬ ಮಹಿಳೆ ಸ್ಟುಡಿಯೋ ಒಳಗಡೆ ಬಂದ್ಲು. ಅವಳಿಗೆ ಸುಮಾರು 25 ವರ್ಷ ಇರಬಹುದು. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು. ಕಾಲಿಗೆ ಕಾಲುಂಗ್ರ, ಕೊರಳಲ್ಲಿ ಕರಿಮಣಿ, ಸರ ಯಾವುದೂ ಇರಲಿಲ್ಲ. ಹಾಗಾಗಿ ಮದುವೆ ಆಗಿಲ್ವೇನೋ ಅಂತೇಳಿ ತುಂಬಾ ಸಂಭ್ರಮ ಪಟ್ಟುಬಿಟ್ಟೆ ನಾನು. ಕೆಲವು ಸೆಕೆಂಡುಗಳಲ್ಲೇ ಇವೆಲ್ಲವನ್ನ ಪತ್ತೆ ಹಚ್ಚಿದೆ. ಎಷ್ಟೇ ಆದ್ರೂ ಫೋಟೋಗ್ರಾಫರ್ ಅಲ್ವಾ ಅಂತ ಅಂದುಕೊಳ್ತಿರುವಾಗ್ಲೇ, ಹಲೋ, ನನ್ನ ಹೆಸರು ಸುಮಾ, ನಿಮ್ಗೆ ಫೋನ್ ಮಾಡಿದ್ದು ನಾನೇ ಅಂದ್ಲು. ಓ ಹೌದಾ, ಹೇಳಿ, ನಿಮಗೇನು ಬೇಕು? ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಅಥವಾ ಯಾವ್ದಾದ್ರು ಫಂಕ್ಷನ್ ಫೋಟೋಗಳು ಏನಾದರೂ ತೆಗಿಬೇಕಾ ಅಂತ ಕೇಳ್ದೆ. ಅವುಗಳೇನು ಅಲ್ಲ, ನೀವು ನನಗೆ ಒಂದು ಸಹಾಯ ಮಾಡಬೇಕು ಅಂತ ಕೇಳಿದ್ಲು. ಸಹಾಯನಾ? ಏನದು ಅಂತ ಕೇಳ್ದೆ. ಅದು ಅಂದು ನುಣುಚಿಕೊಳ್ಳುತ್ತಾ, ವಿಷಯ ನಿಮಗೆ ಹೇಗೆ ಹೇಳಬೇಕು ತಿಳಿತಾ ಇಲ್ಲ ಎನ್ನುವಷ್ಟರಲ್ಲಿ, ಯಾವ ತೊಂದರೆನೂ ಇಲ್ಲ, ಸಂಕೋಚ ಪಡೆದೆಯೇ ವಿಷಯ ಏನೆಂದು ಹೇಳಿ ಎನ್ನುತ್ತಾ ಅವಳಿಗೆ ಭರವಸೆಯನ್ನ ನೀಡಿದೆ. ನೀವು ನನ್ನ ಬಿಕಿನಿ ಫೋಟೋಗಳನ್ನ ತುಂಬಾ ರಹಸ್ಯವಾಗಿ ತೆಗೆದುಕೊಡ್ಬೇಕು ಅಂದ್ಲು. ಓ ಅಷ್ಟೇನಾ, ಹಾಗೆ ತೆಗೆದ್ಬಿಡೋಣ, ಈಗಲೇ ತೆಗಿಬೇಕಾ ಅಥವಾ ಆಮೇಲೆ ಬರ್ತೀರಾ ಅಂತ ಕೇಳ್ದೆ. ಇದೇನಿದು, ನಾನು ನಿಮ್ಗೆ ಏನೋ ಶಾಕ್ ಕೊಡ್ತಾ ಇದ್ದೀನಿ ಅನ್ಕೊಂಡ್ರೆ ಅಷ್ಟೇನಾ ಅಂಥೇಳಿ ಇಷ್ಟೊಂದು ಹಗುರವಾಗಿ ಕೇಳಿ ನೀವೇ ನನಗೆ ಶಾಕ್ ಕೊಟ್ರಿ ಅಂದ್ಲು ಆಕೆ. ಆ ಮಾತನ್ನ ಕೇಳಿದ ನಾನು, ನೀವು ಹೇಳಿದ್ದು ನಿಜವೇ. ಒಂದು 10 ದಿನಗಳ ಹಿಂದೆ ನೀವು ಬಂದು ಹೀಗೆ ಕೇಳಿದ್ರೆ ಬಹುಶಃ ಶಾಕ್ ಆಗ್ತಿದ್ನೇನೋ. ಆದ್ರೆ ಸರಿಯಾಗಿ 1 ವಾರದ ಹಿಂದೆ ಕೇರಳದ ಒಬ್ಬ ನವ ದಂಪತಿಗಳು ತಮ್ಮ ಮದುವೆ ಮಾಡ್ಕೊಳ್ತಿರುವಾಗ ನೀವು ಕೇಳಿದಂತೆಯೇ ಬಿಕಿನಿ ಫೋಟೋಗಳನ್ನು ತೆಗೆದುಕೊಡೋದಕ್ಕೆ ಕೇಳಿದ್ದಕ್ಕೆ ಆ ಫೋಟೋಗಳು ತೆಗೆದು ಅವರಿಗೆ ಕೊಟ್ಟಿದ್ದೆ. ಹೇಳ್ಬೇಕು ಅಂದ್ರೆ ಈಗ ಅದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ನಿಜ ಹೇಳ್ಬೇಕಂದ್ರೆ ಇಂಥವುಗಳನ್ನ ಯಾರಿಗೆ ಅವರ ಮೊಬೈಲ್ನಲ್ಲೂ ಅಥವಾ ಸಣ್ಣ ಕ್ಯಾಮರಾದಲ್ಲೂ ತೆಗೆದುಕೊಳ್ಳಬಹುದು. ಆದರೆ ಸ್ಟುಡಿಯೋ ಲೈಟಿಂಗ್ನಲ್ಲಿ ಪ್ರೊಫೆಷನಲ್ ಕ್ಯಾಮರಾದಲ್ಲಿ ತೆಗೆದ್ರೆ ಬರುವ ಆ ಕ್ಲಾರಿಟಿಯೇ ಬೇರೆ ಅಂತ ನಾನು ಹೇಳೋಷ್ಟರಲ್ಲಿ, ಅದಕ್ಕಾಗಿಯೇ ನಿಮ್ಮ ಸ್ಟುಡಿಯೋನ ಹುಡ್ಕೊಂಡು ಬಂದೆ, ಇಷ್ಟೊಂದು ದೂರ ಬಂದೆ ಅಂತ ಉತ್ತರಿಸಿದ್ಲು ಆಕೆ. ಅದರಲ್ಲೂ ನೀವು ತೆಗೆದ ಆ ಫೋಟೋ ಅಂದ್ರೆ ನವ ದಂಪತಿಗಳ ಫೋಟೋಗಳನ್ನ ತೋರಿಸೋದಕ್ಕೆ ಸಾಧ್ಯವೇ ಅಂತ ಕೇಳಿದ್ಲು ಸುಮಾ. ಸಾರಿ ಮೇಡಮ್, ನನ್ನ ಕಸ್ಟಮರ್ಸ್ ಐಡೆಂಟಿಟಿಯನ್ನ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರಿಸ್ದೆ. ಆ ಮಾತಿಗೆ ಥ್ಯಾಂಕ್ಸ್, ನನಗೆ ಈಗ ಮತ್ತಷ್ಟು ಧೈರ್ಯ ಬಂತು. ನಾಳೆ ನನ್ನ ಫೋಟೋಗಳು ಎಲ್ಲೂ ಲೀಕ್ ಆಗೋದಿಲ್ಲ ಅಂತಂದ್ಲು ಆಕೆ. ನೀವು ಆ ವಿಷಯದಲ್ಲಿ ಯಾವುದೇ ಭಯ ಪಡದೆ ನಿಶ್ಚಿಂತೆಯಾಗಿರ್ಬಹುದು ಅಂಥೇಳಿ ಅವಳಿಗೆ ಭರವಸೆಯನ್ನ ನೀಡಿದೆ ನಾನು. ಇಷ್ಟಕ್ಕೂ ಫೋಟೋಗಳು ಯಾವಾಗ ತೆಗಿಬೇಕು ಅಂತ ಹೇಳಲಿಲ್ಲ ಅಂದೆ. ನಿಮಗೆ ತೊಂದರೆ ಇಲ್ದಿದ್ರೆ ಈಗಲೇ ಅಂದ್ಲು ಆಕೆ. ನನಗೇನು ತೊಂದರೆ ಇಲ್ಲಪ್ಪ, ಇರಿ, ಫ್ರಂಟ್ ಡೋರನ್ನ ಕ್ಲೋಸ್ ಮಾಡಿ ಬರ್ತೀನಿ ಅಂಥೇಳಿ ಆಫೀಸ್ ಶಟರನ್ನ ಕೆಳಗೆ ಇಳಿಸಿ ಒಳಗಿನಿಂದ ಲಾಕ್ ಮಾಡಿದೆ. ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಹಾಗೇನೆ ಲ್ಯಾಂಡ್ಲೈನ್ ಫೋನನ್ನ ಕನೆಕ್ಷನ್ ಕೂಡ ತಪ್ಪಿಸ್ದೆ. ನೀವು ಕೂಡ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ರೆ ಒಳ್ಳೆಯದು, ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಹೇಳ್ದೆ. ತಾನು ಬ್ಯಾಗ್ನಿಂದ ಮೊಬೈಲನ್ನು ತೆಗೆದು ಆಫ್ ಮಾಡಿ ಮತ್ತೆ ಬ್ಯಾಗ್ ಒಳಗಡೆ ಇಟ್ಕೊಂಡ್ಲು. ಲೈಟಿಂಗ್ ಸರಿಪಡಿಸ್ಕೊಂಡು ಕ್ಯಾಮ್ರಾ ಹಿಡಿದುಕೊಂಡು ನಾನ್ ರೆಡಿ ಅಂತ ಹೇಳ್ದೆ ನಾನು. ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಿ.
ನಾನು ತಡಬಡಾಯಿಸ್ತಿದ್ರೆ ನೀವೇನು ಹೆದರಬೇಡಿ, ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳಿ ನಗುತ್ತಾ ತಕ್ಷಣವೇ ಆಕೆ ತಾನು ತಂದಿದ್ದ ಬಿಕಿನಿ ಫ್ರಾಕನ್ನು ಧರಿಸ್ಕೊಂಡು ಫೋಟೋಗಳಿಗೆ ಪೋಸನ್ನು ನೀಡಿದ್ಲು. ಒಂದೇ ಬಾರಿಗೆ ಪೀಕಿಗೆ ಹೋಗುವುದು ಯಾಕೆ ಅಂಥೇಳಿ ಮೊದಲಿಗೆ ಕೆಲವು ಫೋಟೋಗಳನ್ನು ಮಾತ್ರ ತೆಗೆದೆ. ಒಂದೊಂದು ಫೋಟೋ ತೆಗೆದ ನಂತರ ಕ್ಯಾಮೆರಾದ ಹಿಂಭಾಗದಲ್ಲಿರುವಂತಹ ಚಿಕ್ಕ ಸ್ಕ್ರೀನ್ ಮೇಲೆ ಅವಳ ಫೋಟೋಗಳನ್ನು ಆಗಿನಿಂದಾಗಲೇ ಅವಳಿಗೆ ತೋರಿಸುತ್ತಾ ನಿಂತಿದ್ದೆ. ತಾನು ನನ್ನ ಪಕ್ಕದಲ್ಲೇ ನಿಂತು ಆ ಫೋಟೋಗಳನ್ನು ಆಸಕ್ತಿಯಿಂದ ನೋಡ್ತಾ ಇದ್ರೆ ನನ್ನ ಮೈ ಒಂದೇ ಬಾರಿಗೆ ಬಿಸಿಯಾಗೋದಕ್ಕೆ ಶುರು ಮಾಡಿತು. ಹಾಗೆ ನಾನು ತೆಗೆದ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದ ಆಕೆ, ನೀವು ಫೋಟೋಗಳೆಲ್ಲ ಹಿಂದಿನಿಂದಲೇ ತೆಗಿತಾ ಇದ್ದೀರಾ ಅಂಥೇಳಿ ದೂರು ನೀಡುವಂತೆ ಹೇಳಿದ್ಲು. ಆ ಮಾತನ್ನು ಕೇಳಿದ ನಾನು, ಇಲ್ಲ, ನಿಮ್ಮ ಸೌಂದರ್ಯವನ್ನು ಎಲ್ಲ ಕೋನಗಳಿಂದ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಉತ್ತರಿಸಿದೆ. ಬೇಕಿದ್ದರೆ ಹತ್ತಿರ ಬಂದು ನೋಡ್ಕೊಳ್ಳಿ, ಹೇಗಿದೆ ನಿಮ್ಮ ಒಂದು ಬ್ಯಾಕ್ ಪೋರ್ಷನ್ ಅಂತ ಅವರನ್ನ ಕರೆದೆ. ನಾನು ತೆಗೆದ ಫೋಟೋ ಕಡೆಗೆ ನೋಡುತ್ತಾ, ನಿಜವಲ್ವಾ, ತುಂಬಾ ಚೆನ್ನಾಗಿದೆ, ಇನ್ನು ನೀವು ಹೇಗೆ ಹೇಳಿದ್ರೆ ಹಾಗೆ ಪೋಸ್ ಕೊಡ್ತೀನಿ ಅಂತಂದ್ಲು, ಸಣ್ಣ ಮಗುವಿನಂತೆ. ಈ ಬಾರಿ ಅವಳನ್ನ ಸೋಫಾ ಮೇಲೆಯೇ ಮಲಗಿಸಿ ಫೋಟೋ ತೆಗೆದೆ. ಸೌಂದರ್ಯ ಸೈಡ್ ಆಂಗಲ್ನಲ್ಲಿ ಈ ಬಾರಿ ಮತ್ತಷ್ಟು ಆಕರ್ಷಕವಾಗಿ ಸೌಂದರ್ಯವಾಗಿ ಕಂಡುವು. ನಾನು ಪ್ರತ್ಯೇಕವಾಗಿ ಯಾವುದೇ ಡೈರೆಕ್ಷನ್ ಅನ್ನು ನೀಡೋದಿಲ್ಲ, ಜಸ್ಟ್ ನೀವು ಮಲಗಿದ್ರೆ ನಿಮಗಿಷ್ಟ ಬಂದ ಹಾಗೆ ಮಲಗಿ ಅಂತ ಹೇಳ್ದೆ. ತಕ್ಷಣವೇ ನನ್ನ ಉಸಿರನ್ನ ಬಿಗಿ ಹಿಡಿದು ಕ್ಯಾಮೆರಾ ಕಣ್ಣಿನಿಂದ ಆಸಕ್ತಿಯಿಂದ ಅವಳ ಕಡೆಗೆ ನಾನು ನೋಡ್ತಾ ಇದ್ದೆ. ಈ ನಡುವೆ ನನ್ನಲ್ಲಿ ಒಂದು ಸಣ್ಣ ನಿರಾಸೆ ಶುರುವಾಯಿತು. ಎಲ್ಲ ಚೆನ್ನಾಗಿಯೇ ಇದೆ, ಆದರೆ ತಾನು ಒಂದು ಕೈಯನ್ನ ತನ್ನ ಎದೆಯ ಸೌಂದರ್ಯಕ್ಕೆ ಅಡ್ಡವಾಗಿ ಇಟ್ಕೊಂಡು ಮಲಗಿದಾಳೆ. ನಾನು ಮಾತ್ರ ಏನೂ ಮಾತಾಡದೆ ಫೋಟೋ ತೆಗೆದು ಅವಳ ಪಕ್ಕದಲ್ಲೇ ನಿಂತ್ಕೊಂಡೆ. ತಾನು ಕೂಡ ಎದ್ದು ಕೂತು ನಾನು ತೆಗೆದ ಫೋಟೋವನ್ನ ನೋಡುತ್ತಾ, ಚೆನ್ನಾಗಿ ಬಂದಿದೆ ಅಲ್ವಾ, ಆದರೂ ನೀವು ತೆಗೆದ ಮೇಲೆ ಇನ್ನು ಹೇಳೋದಕ್ಕೆ ಇರೋದಿಲ್ಲ ಬಿಡಿ ಅನ್ನೋಷ್ಟರಲ್ಲಿ ಅವಳ ಮಾತುಗಳನ್ನು ಕೇಳಿ ನನಗೆ ತುಂಬಾ ಹ್ಯಾಪಿಯಾಗಿ ಅನ್ನಿಸ್ತು. ಈ ನಡುವೆ ತಾನೇ ಫೋಟೋಗಳನ್ನು ಯಾವಾಗ ಕೊಡ್ತೀರಾ ಅಂತ ಕೇಳಿದ್ಲು. ಹೋಗ್ಬನ್ನಿ, ಭಾನುವಾರ ಮಧ್ಯಾಹ್ನ 3 ಗಂಟೆ ಆದ್ಮೇಲೆ ಬಂದ್ರೆ ಫೋಟೋಗಳು ರೆಡಿಯಾಗಿ ಇರ್ತವೆ ಅಂತ ಹೇಳ್ದೆ ನಾನು. ಸರಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಆಕೆ. ಇನ್ನು ನೆಕ್ಸ್ಟ್ ದಿನ ಕೂತ್ಕೊಂಡು ಆ ಫೋಟೋಗಳ ಪ್ರಿಂಟನ್ನು ಮಾಡಿದೆ. ತುಂಬಾ ಅದ್ಭುತವಾಗಿ ಬಂದಿದ್ದು ಆ ಫೋಟೋಗಳೆಲ್ಲ. ಅವುಗಳನ್ನು ತೆಗೆದುಕೊಂಡು ಸ್ಟುಡಿಯೋಗೆ ನಾನು ಹೊರಟು ಬಂದೆ. ಈ ನಡುವೆ ಸಂಜೆ 7 ಗಂಟೆಗೆ ಸುಮಾ ಕಡೆಯಿಂದ ಒಂದು ಫೋನ್ ಕಾಲ್ ಬಂತು. ಅನಿರೀಕ್ಷಿತ ರೀತಿಯಲ್ಲಿ ತನ್ನ ಬಗ್ಗೆ ಊಹಿಸದ ಕೆಲವು ವಿವರಗಳನ್ನು ಹೇಳುತ್ತಾ ಬಂದ್ಲು. ನನಗೆ ಮದುವೆಯಾಗಿದೆ, ಆದರೆ ಮದುವೆಯಾದ 1 ವರ್ಷಕ್ಕೆ ತನ್ನ ಗಂಡ ಒಂದು ಕಾರು ಅಪಘಾತದಲ್ಲಿ ತನಗೆ ದೂರವಾಗಿ ಹೋದ ಅಂಥೇಳಿ ಬೇಸರ ಪಡುತ್ತಾ ಹೇಳಿದ್ಲು ಸುಮಾ. ಹಾಗೇನೆ ಕೆಲವು ದಿನಗಳಿಗೆ ನಮ್ಮ ಅತ್ತೆ ಮಾವಂದಿರನ್ನ ಕೂಡ ಕಳೆದುಕೊಂಡೆ ಅಂಥೇಳಿ ಆಸ್ತಿ ಮಾತ್ರ ನನಗೆ ಚೆನ್ನಾಗಿಯೇ ಇದೆ ಅಂತ ಹೇಳಿದ್ಲು ಸುಮಾ. ಯೋಗ ಕ್ಲಾಸಸ್ಸನ್ನು ಹೇಳ್ಕೊಡ್ತಾ ಇರ್ತೇನೆ ಅನ್ನೋಷ್ಟರಲ್ಲಿ ಅವಳ ಮಾತುಗಳನ್ನು ಕೇಳಿದ ನಾನು, ಐ ಆಮ್ ವೆರಿ ಸಾರಿ ಸುಮಾ ಅಂತ ಹೇಳ್ದೆ. ಇಟ್ಸ್ ಓಕೆ ರಾಜೇಶ್, ಲೈಫ್ ಮಸ್ಟ್ ಗೋ ಆನ್ ಅಲ್ವಾ ಅಂತ ಹೇಳಿದ್ಲು. ಶಿ ವಾಸ್ ವೆರಿ ವೆಲ್ ಎಜುಕೇಟೆಡ್ ಗರ್ಲ್. ಮತ್ತೆ ನಿನ್ನ ಸಂಗತಿ ಏನು ಅಂಥೇಳಿ ತಾನು ನನ್ನನ್ನು ಕೇಳುವಷ್ಟರಲ್ಲಿ, ಏನಿದೆ, ಸಿಟಿಯಲ್ಲಿ ಒಂದು ಲೀಡಿಂಗ್ ಸ್ಟುಡಿಯೋ ಒಂದನ್ನು ನಡೆಸ್ತಾ ಇದ್ದೀನಿ, ಚೆನ್ನಾಗಿಯೇ ಸಂಪಾದಿಸ್ತಾ ಇದ್ದೇನೆ, ಅಪ್ಪ ಅಮ್ಮ ಮದುವೆ ಮಾಡ್ಕೋ ಅಂಥೇಳಿ ಒಂದೇ ಸಮನೆ ಪೀಡಿಸ್ತಾ ಇದ್ದಾರೆ, ಸದ್ಯಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದೇ ನನ್ನ ಮೇನ್ ಗೋಲ್ ಅನ್ನೋಷ್ಟರಲ್ಲಿ, ಯಾಕೋ ಮಾಡ್ಕೊಂಡು ಬಿಟ್ರೆ ಒಂದು ಕೆಲಸ ಮುಗಿದು ಹೋಗುತ್ತೆ ಅಲ್ವಾ ಅಂತಂದ್ಲು ಸುಮಾ. ಹೌದು, ನನ್ನ ಕೆಲಸವೇ ಮುಗಿದು ಹೋಗುತ್ತೆ ಅಂಥೇ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಉತ್ತರಿಸ್ದೆ ನಾನು ನಗುತ್ತಾ. ಸ್ವಲ್ಪ ಸಮಯದ ನಂತರ, ಹೇಗಿದ್ರೂ ಮಾಡಿಕೊಳ್ಳದೆ ತಪ್ಪೋದಿಲ್ಲ ಅಲ್ವಾ ಅಂತಂದ್ಲು. ಸರಿ, ಈ ಮಾತುಗಳನ್ನೆಲ್ಲ ಬಿಡು, ಈಗೆಲ್ಲಿದ್ಯಾ ಅಂತ ಕೇಳಿದ್ಲು. ಸ್ಟುಡಿಯೋದಲ್ಲೇ ಇದ್ದೇನೆ, ನಿನ್ನ ಫೋಟೋಗಳನ್ನು ನೋಡುತ್ತಾ ನಿನ್ನ ಸೌಂದರ್ಯವನ್ನ ಕಣ್ಣಲ್ಲೇ ಕಡಿದು ತಿಂತಾ ಇದ್ದೇನೆ ಅಂತ ಉತ್ತರಿಸ್ದೆ. ತಾನು ಅವುಗಳನ್ನೇನು ಗಮನಿಸದೆ, ಓ ಅಷ್ಟರಲ್ಲೇ ಫೋಟೋಗಳು ರೆಡಿಯಾಗಿ ಬಿಟ್ಟಿವೆ ಅಂತರ್ಥ, ಹಾಗಾದ್ರೆ ಈಗಲೇ ಬರ್ತೀನಿ ಇರು ಅಂದ್ಲು. ಹೇಳಿದಂತೆ ಕೇವಲ 10 ನಿಮಿಷಗಳಲ್ಲಿ ಸ್ಟುಡಿಯೋಗೆ ತಲುಪಿದ್ಲು. ತಾನು ಒಳಗಡೆ ಬರ್ತಾ ಇದ್ದಂತೆಯೇ ನಾನು ಫ್ರಂಟ್ ಡೋರನ್ನು ಲಾಕ್ ಮಾಡಿಬಿಟ್ಟೆ. ಯಾಕೆ ಬಾಗಿಲು ಹಾಕ್ತಾ ಇದೆಯಾ ಅಂತ ಕೇಳಿದ್ಲು ಆಕೆ. ಈ ಫೋಟೋಗಳನ್ನು ನೋಡ್ತಾ ಇರಬೇಕಾದ್ರೆ ಯಾರಾದರೂ ಬಂದರೆ ಇನ್ನೇನಾದರೂ ಇದೆಯಾ ಎನ್ನುತ್ತಾ ಫೋಟೋಗಳು ಇರುವ ಕವರನ್ನ ಅವಳ ಕೈ ಕೊಟ್ಟೆ. ಒಂದೊಂದು ಫೋಟೋ ನೋಡ್ತಾ ಇರುವಾಗ ಅವಳ ಮುಖ ನಾಚಿಕೆಯಿಂದ ಆನಂದದಿಂದ ಕೆಂಪಾಗ್ತಾ ಇರೋದನ್ನ ನಾನು ಗಮನಿಸಿದ್ದೆ.
ಹೇಗೆ ಬಂದಿವೆ ಫೋಟೋಗಳು ಅಂತ ನಾನು ಅವಳನ್ನ ಕೇಳಿದೆ. ಅದಕ್ಕೆ ಅವಳು, ತುಂಬ ಚೆನ್ನಾಗಿದ್ದಾವೆ, ನನ್ನ ಚಿರಕಾಲದ ಆಸೆ, ಬಹಳ ದಿನದ ಆಸೆ ಈಡೇರಿತು ಅಂತ ಹೇಳುತ್ತಾ ಬಂದ್ಲು ಸುಮ. ಚಾರ್ಜ್ ಎಷ್ಟು ಹೇಳು ಅಂತ ನನ್ನನ್ನು ಕೇಳಿದ್ಲು ಅವಳು. ನನಗೆ ದುಡ್ಡೆಲ್ಲ ಬೇಡ ಅಂತ ಹೇಳ್ದೆ. ಹಾಗಾದ್ರೆ ನನಗೆ ಈ ಫೋಟೋಗಳು ಕೂಡ ಬೇಡ, ನೀನೇ ಇಟ್ಕೋ ಅಂತ ಹೇಳಿದ್ಲ ಮುನಿಸನ್ನ ತೋರಿಸುತ್ತಾ. ಖಂಡಿತವಾಗಿಯೂ ಇಟ್ಕೊಳ್ತೀನಿ, ನೀನು ಬೇಡ ಅಂತಂದ್ರೂ ನನ್ನ ಹತ್ತಿರ ಇನ್ನೊಂದು ಸೆಟ್ ಆಲ್ರೆಡಿ ಇದೆ ಅಂತ ಹೇಳ್ದೆ. ಹಾಗಲ್ಲ, ದುಡ್ಡು ತಗೋ ಪ್ಲೀಸ್ ಅಂತ ಹೇಳಿದ್ಲು. ದುಡ್ಡಲ್ಲ, ಆದರೆ ನೀನೇನು ಅಂದ್ಕೊಳ್ದಿದ್ರೆ ನಿನ್ನಿಂದ ಒಂದು ಸಹಾಯ ಬೇಕು ಅಂತ ಹೇಳ್ದೆ. ನನ್ನಿಂದ ಸಹಾಯನ? ಏನದು ಅಂತ ಕೇಳಿದ್ಲು ಆಶ್ಚರ್ಯವಾಗಿ. ನೀನೇನು ಅಂದುಕೊಳ್ದೇ ಇದ್ರೆ ಹೇಳ್ತೀನಿ ಅಂದೆ. ಅಬ್ಬಾ, ಏನು ಅಂದ್ಕೊಳ್ಳಲ್ಲ, ಆದರೆ ಎಳೆದಾಡದೆ ಹೇಳಯ್ಯ, ಡ್ರ್ಯಾಗ್ ಮಾಡಬೇಡ ಗಂಡ್ಸೆ ಅಂತಂದ್ಲು. ಮತ್ತೊಂದು ಫೋಟೋ ಇರುವ ಕವರನ್ನ ಅವಳ ಕೈಗೆ ಕೊಟ್ಟು, ಇದರಲ್ಲಿರುವ ಫೋಟೋಗಳನ್ನ ನೋಡು ಅಂತ ಹೇಳ್ದೆ. ತಾನು ಅವುಗಳನ್ನ ನೋಡ್ತಾ ಇದ್ರೆ ನಾನು ಸುಮಾ ಕಡೆಯೇ ಒಂಥರ ನೋಡುತ್ತಾ ನಿಂತ್ಕೊಂಡ್ಬಿಟ್ಟೆ. ಇಷ್ಟಕ್ಕೂ ಆ ಫೋಟೋದಲ್ಲಿ ಇರೋದು ಏನಂತಂದ್ರೆ, ಇಬ್ಬರು ಪ್ರೇಮಿಗಳು ತಮ್ಮ ತಮ್ಮ ಪ್ರೇಮ ಚಟುವಟಿಕೆಗಳನ್ನ ತನ್ಮತೆಯಿಂದ ನಡೆಸುತ್ತಿರುವ ಫೋಟೋಗಳವು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಪೆನ್ಸಿಲ್ನಿಂದ ಗೀತಿಸಿದ ಸ್ಕೆಚಸ್ ಥರ ಇದ್ದಾವೆ. ನನ್ನ ಫ್ರೆಂಡ್ ಒಬ್ಬ ಅಮೆರಿಕಾನಲ್ಲಿದ್ದಾನೆ, ಪ್ರೇಮ ಕನಸುಗಳ ಬಗ್ಗೆ ಒಂದು ಪುಸ್ತಕ ಬರಿತಾ ಇದ್ದಾನೆ. ನಿನಗೆ ಸಾಧ್ಯವಾದರೆ ರಿಯಲ್ ಮಾಡೆಲ್ ಜೊತೆ ಫೋಟೋಗಳನ್ನು ತೆಗೆದ್ರು ನನಗೆ ಕಳುಹಿಸು ಅಂತ ಹೇಳ್ದ. ನಿನಗೆ ಅಭ್ಯಂತರವೇನು ಇಲ್ಲದೇ ಇದ್ರೆ ನೀನು ಮಾಡೆಲ್ ಆಗಿ ಮಾಡಬಹುದಲ್ವಾ ಅಂಥೇಳಿ ಅವಳ ಹತ್ತಿರ ನಾನು ಹೇಳ್ದೆ. ಆ ಮಾತನ್ನ ಕೇಳಿದ ಸುಮಾ, ಇಷ್ಟೇನಾ, ಈ ಮಾತ್ರದ ವಿಷಯಕ್ಕೆ ನೀನು ಇಷ್ಟೊಂದು ಸಂಕೋಚವನ್ನ ಪಟ್ಕೊಳ್ತಾ ಇದೆಯಾ ಅಂತ ಕೇಳಿದ್ಲು. ಖಂಡಿತವಾಗಿಯೂ ನಾನು ಮಾಡೆಲ್ ಆಗಿ ಮಾಡ್ತೀನಿ, ನಿನಗೆ ಬೇಕಾದಷ್ಟು ಫೋಟೋಗಳನ್ನು ತಗೋ ಅಂತ ಹೇಳಿದ್ಲು ನನಗೆ ಸುಮಾ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಓ ಮೈ ಗಾಡ್, ನಿಜವಾಗಿ ನೀನು ಒಪ್ಕೋತ್ಯಾ ಅಂತ ನಾನು ಖಂಡಿತ ಊಹಿಸಿರ್ಲಿಲ್ಲ. ಬೈತಿಯೇನೋ ಅಂತ ಅನ್ಕೊಂಡೆ ಅನ್ನೋಷ್ಟರಲ್ಲಿ ನನ್ನ ಮಾತುಗಳನ್ನು ಕೇಳಿದ ಸುಮಾ, ನಿನ್ನೆ ನಾನು ನನ್ನ ಬಿಕಿನಿ ಫೋಟೋಗಳನ್ನು ತೆಗೆದುಕೊಂಡು ಅಂತಂದ್ರೆ ಹಾಗೆ ಎಂದು ಹೇಳಿ ನೀನು ನನಗೆ ಶಾಕ್ ಕೊಡ್ಲಿಲ್ವಾ? ಇದು ನನ್ ಸರ್ದಿ ಅನ್ನೋ ಮಾತು ಒಂದ್ಲು. ನಗುತ್ತಾ, ಅದರಿಂದ ಅಬ್ಬಾ ಒಂದು ಸಮಸ್ಯೆ ತೀರ್ತು, ಇನ್ನು ಗಂಡು ಮಾಡೆಲ್ ಮೇಲ್ ಮಾಡೆಲ್ ಅನ್ನ ಹುಡುಕಬೇಕು ಅಂತ ಅನ್ಕೊಂಡೆ. ಹುಡುಕೋದ್ಯಾಕೆ, ನೀನೇ ಇದೆಯಲ್ಲ, ನೀನಿದ್ರೆ ಮಾತ್ರ ನಾನು ಮಾಡಲಾಗಿ ಮಾಡ್ತೀನಿ, ಹೊರಗಿನವರಾದರೆ ಬೇಡ ಅಂತ ಅಂದ್ಲು ಸುಮಾ. ಅದಕ್ಕಿಂತ ಭಾಗ್ಯವೇ ನಾನು ರೆಡಿ ಅನ್ನುತ್ತಾ ಗ್ರೀನ್ ಸಿಗ್ನಲ್ ಅನ್ನು ನಾನು ಕೊಟ್ಟುಬಿಟ್ಟೆ. ಟೈಮರ್ ಇರುವ ಕ್ಯಾಮೆರಾ, ಆದ್ದರಿಂದ ಫೋಟೋಗ್ರಾಫರ್ ಕೂಡ ಅಗತ್ಯವಿಲ್ಲ. ಕ್ಯಾಮೆರಾವೇ ಸಂಪೂರ್ಣವಾಗಿ ಕೆಲಸವನ್ನ ಮಾಡಿಕೊಳ್ಳುತ್ತಾ ಹೋಗುತ್ತೆ. ಅಂದಾಗೆ ನಾವು ಯಾವಾಗ ಶುರು ಮಾಡೋಣ ಅಂತ ಕೇಳಿದೆ ಸುಮಾಲನ್ನ. ನೀನು ಬಿಡುವಾಗಿದ್ರೆ ಈಗಲೇ ಮಾಡ್ಕೊಳ್ಳೋಣ ಅಂತಂದ್ಲು ತಾನು. ಓಕೆ ಎನ್ನುತ್ತಾ ಚಕಚಕನೆ ತನ್ನ ಕ್ಯಾಮೆರಾಗೆ ಪೊಸಿಷನ್ನನ್ನು ಚೇಂಜ್ ಮಾಡಿದೆ. ನಾನು ಚೇಂಜ್ ಮಾಡ್ಕೊಂಡಿಟ್ಟು ತಾನು ಕ್ಷಣಗಳಲ್ಲಿ ತುಂಬ ಹಾಟ್ ಆಗಿ ತಯಾರಾಗಿ ಬಂದ್ಲು. ಅಲ್ಲಿದ್ದ ಸ್ಕೆಚಸ್ ಅಷ್ಟೇ ಅಲ್ಲದೆ ಮತ್ತಷ್ಟು ಎಕ್ಸ್ಟ್ರಾ ಫೋಟೋಗಳನ್ನು ಕೂಡ ತೆಗೆದುಕೊಳ್ಳೋಣ ಅನ್ನೋಷ್ಟರಲ್ಲಿ ಓಕೆ ಅಂತ ಹೇಳಿದ್ಲು ಸುಮಾ. ಹಾಗೆ ಇಬ್ಬರು ಒಟ್ಟಿಗೆ ಸೇರಿ ಮಾಡೆಲ್ ಆಗಿ ಬದಲಾಗೋದ್ವಿ. ಫೋಟೋಗಳು ತೆಗೆದುಕೊಳ್ತಾ ಇರಬೇಕಾದ್ರೆ ಸುಮಾಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ದಾಸನಾಗಿ ಬಿಟ್ಟೆ ನಾನು. ಆದ್ದರಿಂದ ಫೋಟೋಗಳನ್ನು ತೆಗಿತಾ ಇರುವಂತೆ ನಟಿಸುತ್ತಲೇ ಅವಳೊಂದಿಗೆ ತುಂಟತನದ ಕೆಲಸಗಳನ್ನು ಕೂಡ ಮಾಡತೊಡಗಿದೆ. ಅವಳು ಏನನ್ಕೊಳ್ತಾಳು ಅಂತ ಮೊದಲಿನಲ್ಲಿ ಹೆದರಿದ್ದೆ. ಆದರೆ ಮತ್ತೆ ಅವಳಿಗೆ ಕೂಡ ನನ್ನ ಮೇಲಿನ ಇಷ್ಟದ ಕಾರಣದಿಂದಲೂ ಅಥವಾ ತನ್ನ ಗಂಡನಿಗೆ ದೂರವಾಗಿ ತುಂಬ ದಿನವಾಗಿತ್ತು ಜೊತೆ ಇಲ್ಲದಿರುವುದರಿಂದಲೂ ತಿಳಿದು, ಆದರೆ ಆ ಅಮೃತ ಕ್ಷಣಗಳಲ್ಲಿ ನಾನು ಏನ್ ಮಾಡ್ತಾ ಇದ್ರೂ ಕೂಡ ಸುಮಾ ನನಗೆ ಅಡ್ಡಿಪಡಿಸಲಿಲ್ಲ. ಸಂಪೂರ್ಣವಾಗಿ ತನ್ನ ಸಹಾಯ ಸಹಕಾರಗಳನ್ನು ನೀಡತೊಗೊಳ್ಳಿದಳು. ಅದರಿಂದ ಸಿಕ್ಕಿದ್ದೆ ಚಾನ್ಸ್ ಅಂತ ಅನ್ಕೊಂಡು ಸಂಪೂರ್ಣವಾಗಿ ಅತಿರೇಕಕ್ಕೆ ಹೋದ ನಾನು ಆ ರಾತ್ರಿಡೀ ಸುಮಾಳ ಸೌಂದರ್ಯವನ್ನ ಕೊಳ್ಳೆ ಹೊಡೆದ್ಬಿಟ್ಟೆ. ಆದ್ದರಿಂದ ಸುಮಾ ಯಾವಾಗ ನನ್ನ ಸ್ಟುಡಿಯೋಗೆ ಬಂದರೂ ಕೂಡ ದಯೆ ಎನ್ನುವುದೇ ಇಲ್ಲದೆ ಅವಳಿಗೆ ಚುಕ್ಕೆಗಳನ್ನು ತೋರಿಸುತ್ತಾ ಇರ್ತಾ ಇದ್ದೆ. ಆಕಾಶದಲ್ಲಿ ನಕ್ಷತ್ರಗಳನ್ನು ತೋರಿಸ್ತಾ ಇದ್ದೆ. ಈ ಕಥೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.